ಅವಳು ಒಳ್ಳೆ ತಾಯಿ ಅಂದ್ರು ಅದಕ್ಕಿರಬೇಕು. ಪಕ್ಕದಲ್ಲಿ ಒಂದು ಮಗು ಇಟ್ಟು ಇದು ನಿಂದೇ ಮಗು ಅಂತ ಹೇಳಿದ್ರೆ ಖಂಡಿತ ಅವಳು ಬದುಕ್ತಾಳಪ್ಪ. ಸಾರಿ ಮಾ, ಕುಂತಿನೋ ಕರ್ಣನೋ ಆ ದೇವರಿತಾನೋ ಇಲ್ಲವೋ ನನಗೆ ಗೊತ್ತಿಲ್ಲ. ಆದರೆ ಸಾವಿತ್ರಿ ತಂದೆಯಾಗಿ ನಾನು ಕೆಟ್ಟ ಕೆಲಸ ಮಾಡಬಾರ್ದಮ್ಮ. ಆದರೆ ತಾಯಿತನದ ಹಂಬಲ ಎಲ್ಲ ಹೆಣ್ಮಕ್ಳಿಗೂ ಇದ್ದೇ ಇರುತ್ತೆ. ಮಕ್ಕಳ ಕಣ್ಣು ಮುಂದೆ ಸಂತೋಷವಾಗಿ ಓಡಾಡ್ಕೊಂಡಿರಲಿ ಅಂತ ಹೇಳಿ ಎಲ್ಲ ತಂದೆ ತಾಯಿಗಳು ಬಯಸ್ತಾರೆ. ನಿನ್ನ ಹಂಬಲನೂ ಸರಿಯಾಗಿದೆ, ತಂದೆಯಾಗಿ ನನ್ನ ಆಸೆನೂ ಸರಿಯಾಗಿದೆ. ಆದ್ರೆ ಕಂದ, ಇದನ್ನೆಲ್ಲ ಈಡೇರಿಸೋನು ಅವನು ಆ ಮೇಲ್ಗಡೆ ಕೂತಿದ್ದಾನಲ್ಲ, ಅವನ ಲೆಕ್ಕಾಚಾರ ಏನಿದೆಯೋ ಏನು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಮೇಡಮ್, ನಿಮ್ಮ ತಂದೆ ಬಂದಿದ್ರಂತೆ. ಬಂದಿದ್ರು, ಏನೂ ಪ್ರಯೋಜನ ಆಗಲಿಲ್ಲ. ಅವ್ರು ಸೈನ್ ಮಾಡಲ್ಲ ಅಂದ್ಬಿಟ್ರು. ಹಾಗಾದರೆ ಹೆರಿಗೆ ಮಾಡಿಸೋದು ತುಂಬ ಕಷ್ಟ ಆಗುತ್ತೆ ಮೇಡಮ್. ಹಾಗೆ ಹೇಳ್ಬೇಡ, ಬೇರೆ ಏನಾದರೂ ದಾರಿ ಇದ್ರೆ ಹೇಳು. ಯಾವುದೂ ಇಲ್ಲ ಮೇಡಮ್. ನಿಮ್ಮ ತಾಯಿ ಹಾರ್ಟ್ ಆಪರೇಷನ್ ಆಗಬೇಕು, ಅವ್ರು ಚೆನ್ನಾಗಿ ಓಡಾಡ್ಕೊಂಡಿರ್ಬೇಕು. ಅವ್ರು ನಿನ್ನ ಮದುವೆ ಮಾಡಿಸ್ಬೇಕು ಅಂತ ನಿನಗೆ ಆಸೆ ಇದೆಯೋ ಇಲ್ವೋ? ಇದೆ ಮೇಡಮ್. ಹಾಗಿದ್ರೆ ಸಿಸೇರಿಯನ್ ಹೇಗೆ ಮಾಡ್ತಾರೆ ಅಂತ ನಿನಗೆ ಗೊತ್ತಿರುತ್ತೆ. ಬೇರೆ ಏನಾದರೂ ದಾರಿ ಇದ್ರೆ ಹೇಳು. ಒಂದು ಇಂಜೆಕ್ಷನ್ ಇದೆ,
ಆ ಇಂಜೆಕ್ಷನ್ ಕೊಟ್ಟಾಗ ವಾಟರ್ ಬ್ಯಾಗ್ ಓಪನ್ ಆಗುತ್ತೆ. ಆ ಇಂಜೆಕ್ಷನ್ ಕೊಟ್ಟಾಗ ಅರ್ಧ ಗಂಟೆಗೆ ಡೆಲಿವರಿ ಪೇನ್ ಸ್ಟಾರ್ಟ್ ಆಗುತ್ತೆ. ಆಗ ಡೆಲಿವರಿ ಮಾಡಿಸ್ಬೋದು. ಹಾಗಿದ್ರೆ ತಗೊಂಬ ಹೋಗು. ಇಲ್ಲ ಮೇಡಮ್, ಭಯ ಆಗುತ್ತೆ. ಈ ಒಡವೆ ಎಲ್ಲ ನಿಂದೆ. ಇಂಜೆಕ್ಷನ್ ತಂದ್ಯಾ? ನಿಧಾನ ಮೇಡಮ್, ಜೋರಾಗಿ ಮಾತಾಡ್ಬೇಕು. ಇಂಜೆಕ್ಷನ್ ತಂದ್ಯಾ? ತಂದಿದ್ದೀವಿ. ಕೊಡು ಮತ್ತೆ ಹೆರಿಗೆ ನೋವು ಶುರು ಆಗಲಿ. ಮೇಡಮ್, ನನ್ನ ಹೆಸರು ಎಲ್ಲೂ ಹೇಳಲ್ಲ ಅಲ್ವಾ?
ವಾಟರ್ ಬ್ಯಾಗ್ ಓಪನ್ ಆಗೋಂಥ ಇಂಜೆಕ್ಷನ್ನ ಡಾಕ್ಟ್ರು ಅಲ್ಲದೆ ಬೇರೆ ಯಾರೂ ಕೊಡೋ ಹಾಗಿಲ್ಲ. ಒಂದು ವೇಳೆ ನನ್ನ ಹೆಸರು ಆಚೆ ಬಂದರೆ ಜೈಲು ಶಿಕ್ಷೆ ಖಂಡಿತ ಮೇಡಮ್. ನಾನು ನಂಬಿರೋ ತಾಯಿ ಹಣೆಗೂ ಯಾರಿಗೂ ಹೇಳಲ್ಲ, ಕೊಡು. ಸಾವಿತ್ರಿಯಲ್ಲಿ ಗೊತ್ತಿಲ್ಲ ಸರ್. ಸುಳ್ಳು ಹೇಳಬೇಡ. ಇಲ್ಲ ಸರ್. ಸಾವಿತ್ರಿ ನೀನು ನೋಡಬೇಕು ಅಂತ ಇದ್ದನ್ನ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ಸರ್ ಆಪ್ರೇಷನ್ ಮಾಡಬೇಕಾದ್ರೆ ಒಡವೆಗಳೆಲ್ಲ ಹಾಕ್ಕೊಳಂಗಿಲ್ಲ ಸರ್. ಅವಳಿಗೆ ಯಾವ ಆಪರೇಷನ್? ಜನರಲ್ ಆಗಿ ಹೇಳಿದೆ ಸರ್. ಆಪರೇಷನ್ ಮಾಡಬೇಕಾದ್ರೆ ಒಡವೆ ತೆಗಿಬೇಕು, ಅದಕ್ಕೆ ಸಂಬಂಧಪಟ್ಟವ್ರಿಗೆ ಕೊಡಬೇಕು. ನಿಜ ಹೇಳು, ಸಾವಿತ್ರಿ ಜೊತೆ ಸೇರಿ ಏನು ನಡೆಸ್ತಾ ಇದೆಯಾ ನೀನು? ಏನು ನಡೆಸ್ತಾ ಇಲ್ಲ ಸರ್. ಹೌದಾ? ಆಯ್ತು, ಪೊಲೀಸ್ನವ್ರಿಗೆ ಫೋನ್ ಮಾಡ್ತೀನಿ, ಅವರೇ ಬಾಯ್ ಬಿಡುತ್ತಾರೆ. ಸರ್ ಹೇಳ್ತೀನಿ ಸರ್ ಪ್ಲೀಸ್. ಸಾವಿತ್ರಿಗೆ ವಾಟರ್ ಬ್ಯಾಗು ಓಪನ್ ಆಗೋಂಥ ಇಂಜೆಕ್ಷನ್ ಕೊಟ್ಟಿದ್ದೀನಿ ಸರ್. ಇನ್ನು 3 ಗಂಟೆಯಲ್ಲಿ ಡೆಲಿವರಿ ಪೈನ್ ಸ್ಟಾರ್ಟ್ ಆಗುತ್ತೆ ಸರ್. ಅನಿವಾರ್ಯವಾಗಿ ಹೆರಿಗೆ ಮಾಡಿಸ್ಲೇಬೇಕಾಗುತ್ತೆ ಸರ್. ಮಗು ಮಾತ್ರ ಬದುಕುತ್ತೆ ಸರ್. सानी धनी सारे सारे सानी सारे करे करे सारे गरे मग पम दप सानी सानी धनी सारे सारे सानी सारे करे करे सारे गरे मग पम दप सा. ಹಲೋ ಸತ್ಯ, ಎಲ್ಲಿದ್ದೀರಿ? ಮನೆಗೆ ಹೊಂಟಿವ್ನಿ. ದಯವಿಟ್ಟು ಆದಷ್ಟು ಬೇಗ ಆಸ್ಪತ್ರೆ ಅಂತ ಬನ್ನಿ. ಸಿಕ್ಕದ್ಲ ಸಾವಿತ್ರಿ? ಸಿಕ್ಕಿದ್ದು ಆಯ್ತು, ನಮ್ಮನ್ನೆಲ್ಲ ಬಿಟ್ಟು ಹೋಗೋದಕ್ಕೆ ತಯಾರಿ ಮಾಡ್ಕೊಂಡಾಗ ಹೋಗ್ತಿದ್ದೆ. ಅಂದ್ರೆ ಏನ್ ಮಾವಯ್ಯ? ಅಯ್ಯೋ, ನರ್ಸ್ ಸಹಾಯದಿಂದ ವಾಟರ್ ಬ್ಯಾಗ್ ಹೊಡೆಯೋದಕ್ಕೋಸ್ಕರ ಇಂಜೆಕ್ಷನ್ ತಗೊಂಡ್ಬಿಟ್ಟಿದ್ದಾಳೆ. ವಾಟರ್ ಬ್ಯಾಗ್ ಹೊಡೆದ್ರೆ ಹೆರಿಗೆ ನೋವು ಶುರುವಾಗುತ್ತೆ. ನೋವು ಶುರುವಾದ್ರೆ ಹೆರಿಗೆ ಮಾಡದೆ ವಿಧಿನೇ ಇಲ್ಲ. ಸಾವಿತ್ರಿ ಇನ್ನು 7 ತಿಂಗಳು ಅಷ್ಟೇ. ನಾನು ತಿಕ್ಕೆಟ್ಟು ಕೊಡ್ತೀನಿ. ಎಂಥ ಕೆಲಸ ಮಾಡ್ಕೊಂಡ್ಬಿಟ್ಟಿದ್ದಾಳೆ ನೋಡಿ.
ಆದಷ್ಟು ಬೇಗ ಬನ್ನಿ, ಇನ್ನು ಅರ್ಧ ಗಂಟೆ ಸಮಯ ಇದೆ ಅಷ್ಟೇ. ಬಂದೆ ಮಾವಯ್ಯ. ನಿನ್ನ ಜೊತೆ ಎಷ್ಟೋ ಹೆಜ್ಜೆಗಳನ್ನು ಇಡಬೇಕು. ಕೆಳಗೆ ಹೂವು, ಅದ್ರ ಮೇಲೆ ನಿನ್ನ ಹೆಜ್ಜೆ. ಇದೊಂದೇ ಒಂದು ಆಸೆ ಉಳ್ಕೊಂಡ್ಬಿಟ್ಟೈತೆ ಸಾವಿತ್ರಿ. ಹೆರಿಗೆಗೆ ಏನೇನು ಬೇಕೋ ಅದನ್ನೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ಯಾ. ನಮ್ಮನ್ನೆಲ್ಲ ಬಿಟ್ಟಾಗೋ ಆಸೆ ಯಾಕೆ ಸಾವಿತ್ರಿ? ಆ ದೇವರು ನಿಮ್ಮ ಆಸೆನ ಈಡೇರಿಸ್ತಾನೆ ಸತ್ಯ. ಇಲ್ಲ ಸಾವಿತ್ರಿ, ನೀನು ತುಂಬಾ ಒಳ್ಳೆಯವಳು. ನಿನ್ನ ಆಸೆನ ಆ ದೇವರು ಈಡೇರಿಸ್ತಾನೆ. ನಿನ್ನ ಪ್ರಾಣ ತಗೊಂಡು ಆ ಕಾಂಚನ ಪ್ರಾಣ ಉಳಿಸ್ತಾನೆ. ಏನ್ ಗೊತ್ತಾ, ಚಿಕ್ಕ ಮಕ್ಕಳು ದೇವ್ರ ತರ. ಹುಟ್ಟ ಕಣ್ಣಮ್ಮ ನನ್ನನ್ನ ನಿಮ್ಮನ್ನ ಬೇರೆ ಮಾಡುತ್ತಾ ಸತ್ಯ. ನನ್ಗೆ ಆಪರೇಷನ್ ಆಗಿ ಅಂತ ಸೈನ್ ಮಾಡಿ ದಿನದಿನ ಪರಿಸ್ಥಿತಿ ನೋಡಿದ್ಮೇಲೆ ನಾನು ಈ ನಿರ್ಧಾರಕ್ಕೆ ಬಂದಿದ್ದು. ಸೈನ್ ಮಾಡಿ ಸತ್ಯ. ಇಲ್ಲ, ನಾನು ಸೈನ್ ಹಾಕಲ್ಲ. ನಾನು ಸೈನ್ ಹಾಕೋದು ಒಂದೇ, ನಿನಗೆ ನನ್ನ ಕೈಯಾರ ವಿಷ ಕೊಡೋದು ಒಂದೇ. ಆ ದೇವ್ರನ್ನ ನಾನು ನಂಬಲ್ಲ. ಯಾಕೆ ಹೇಳೋ, ಅವನ್ ನಮ್ಮ ಮುಂದೆ ಬರಲ್ಲ. ಅವನ್ ಆಡ್ಸೋ ಆಟಕ್ಕೆ ನಮಗೆ ಹೇಗೆ ಆಡ್ಬೇಕು ಅಂತಾನೆ ಗೊತ್ತಾಗಲ್ಲ. ಸೋಲ್ತೀವಿ, ಗೆಲ್ತೀವಿ, ಅಳ್ತೀವಿ, ನಗ್ತೀವಿ. ಸೈನ್ ಹಾಕೋದನ್ನ ಬಿಟ್ಟು ಬೇರೆ ಏನ್ ಬೇಕಾದ್ರೂ ಕೇಳು, ನನ್ನ ಕಣ್ಣಿಗೆ ಓದ್ಕೊಂಡು ಮಾಡ್ತೀನಿ. ಈ ಕೆಲಸ ಮಾತ್ರ ನನ್ನ ಕೈಲಾಗಲ್ಲ ಸಾವಿತ್ರಿ, ಆಗಲ್ಲ. ನನ್ನ ಮಾತು ಕೇಳ್ತೀರಾ? ನನ್ನ ಮೊದಲನೇ ಹೆರಿಗೆ ಹೇಗಾಯ್ತು? ಆಗಲೇ ನಾನು ಸತ್ತು ಹೋಗ್ಬೇಕಾಗಿತ್ತು. ನನ್ನ ಉಳಿಸಿದ್ ಯಾರು ಹೇಳಿ? ಅಮ್ಮ, ಆ ತಾಯಿ, ಜೀವ ಕೊಡೋ ಆ ತಾಯಿ ಯಾವತ್ತೂ ಜೀವ ಕಿತ್ಕೊಳ್ಳಲ್ಲ ಸತ್ಯ. ನಂಬಿಕೆ ಇಡಿ. ನಂಬಿಕೆ ಅನ್ನೋ ಬಂಡಿ ಮೇಲೆ ಜೀವನ ಸಾಗೋದು ಸತ್ಯ. ಅದು ಹಾಗೆ ಸಾಗ್ಬೇಕು ಅಲ್ವಾ? ಒಪ್ಕೋತೀನಿ. ನಂಬಬೇಕು, ನಂಬಿಕೆ ಇಡಬೇಕು. ವಿಷದ ಹಾವನ ಹೂ ಅಂತ ಹೇಗೆ ನಂಬೋದು? ಭಾಷೆ ಹಿಡಿದು ನಿಂತಿರೋ ಯಮನ್ ಹೃದಯ ಕರಗುತ್ತೆ, ಮಿಡಿಯುತ್ತೆ ಅಂದ್ರೆ ನಂಬಕ್ಕಾಯ್ತದ? ನೀನಿಲ್ಲದೆ ಇದ್ರೆ ನನ್ನ ಮಗಳು ನಂದಿತ ಕಣ್ಣೀರನ್ನ ಯಾರು ಒರೆಸ್ತಾರೆ ಸಾವಿತ್ರಿ? ನೀನ್ ಬಿಟ್ಟೋದ್ಬೇಕೆ ನನ್ನ ಪಾಪುಗೆ ಯಾರು ಮಡ್ಲು, ಯಾರ್ ದಿಕ್ಕು, ಯಾರ್ ನೆರಳು? ನೀವಿದ್ದೀರಲ್ಲ ಸತ್ಯ. ತಮಾಷೆ ಮಾಡಬೇಡ ಸಾವಿತ್ರಿ. ನೀನಿಲ್ದೆ ನಾನಾ? ನೀ ಇಲ್ಲ ಅಂದ್ಮೇಲೆ ನನಗೆ ಇಲ್ಲಿ ಏನ್ ಕೆಲಸ? ನಿನ್ ಜೊತೆ ನಾನು ಬಂದ್ಬಿಡ್ತೀನಿ. ಈಗಾಗಲೇ ಇಂಜೆಕ್ಷನ್ ತಗೊಂಡಾಗಿದೆ ಸತ್ಯ. ಇನ್ನು 20 ನಿಮಿಷದಲ್ಲಿ ನನಗೆ ಹೆರಿಗೆ ನೋವು ಶುರುವಾಗುತ್ತೆ.
ಸೈನ್ ಹಾಕಿದ್ರೆ ಮಾತ್ರ ಡಾಕ್ಟರ್ ಆಪರೇಷನ್ ಮಾಡೋದು, ಇಲ್ಲ ಅಂದ್ರೆ ಮಾಡಲ್ಲ. ನರಳ್ತಾನೆ ಹೋಗ್ಬಿಡ್ತೀನಿ. ನೀವು ಸೈನ್ ಹಾಕಿದ್ರೆ ಡಾಕ್ಟರ್ ನನ್ನ ಜೊತೆಗಿರ್ತಾರೆ, ನನ್ನ ಮಗುನ ಉಳಿಸೋ ಪ್ರಯತ್ನ ಮಾಡ್ತಾರೆ. ಆ ತಾಯಿ ಕೃಪೆ ನನ್ನ ಮೇಲಿದೆ ಸತ್ಯ. ನಾ ಖಂಡಿತ ಬದುಕ್ತೀನಿ. ನನ್ನನ್ನು ನರಳಿಸ್ತೀನಿ ಸತ್ಯ. ತುಂಬಾ ನೋವಾಗುತ್ತೆ. ನನ್ನನ್ನು ನರಳಿಸ್ಬೇಡಿ.